ಇವತ್ತು ಬೈಕ್ ಟ್ಯಾಕ್ಸಿ ವಿರೋಧವಾಗಿ ರಾಜ್ಯ ಸರ್ಕಾರ ನಿಂತಿರೋದ್ರಿಂದ ಎಲ್ಲೋ ಬೈಕ್ ಟ್ಯಾಕ್ಸಿಗೆ ಸ್ವಲ್ಪ ಹಿನ್ನಡೆ ಆಗಬಹುದಾ ಮುಂದಿನ ದಿನಗಳಲ್ಲಿ? ನ್ಯಾಯಾಧೀಶರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗುತ್ತೆ ಮುಂದಿನ ಹೈಕೋರ್ಟ್ ನ ಜಡ್ಜ್ಮೆಂಟ್ ನಲ್ಲಿ. ಇನ್ನು ಕೆಲವೇ ದಿನಗಳಲ್ಲಿ ಬೈಕ್ ಟ್ಯಾಕ್ಸ್ಗೆ ಅಂತಿಮ ತೀರ್ಮಾನ ಆಗುತ್ತೆ. ಪರ್ಮಿಷನ್ ಕೊಡಬೇಕಾ ಬೇಡವಾ ಅನ್ನೋದು ಲಾಸ್ಟ್ ಉಳಿದಿರೋದಿನ ಒಂದೇ ಒಂದು ಜಡ್ಜ್ಮೆಂಟ್. ಇವತ್ತು ಬೈಕ್ ಟ್ಯಾಕ್ಸಿ ಮಾಡ್ತಿರೋರು ಯಾರು ರಿಚ್ ಪೀಪಲ್ಸ್ ಅಲ್ಲ, ಮಿಡಲ್ ಕ್ಲಾಸ್ ಪೀಪಲ್ಸ್ ಏನೆ. ಹೈಕೋರ್ಟ್ ನ ನ್ಯಾಯಾಧೀಶರು ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದ್ ಕಡೆ ಬೈಕ್ ಟ್ಯಾಕ್ಸಿಗೆ ಕರುಣೆ ತೋರಿ ಪರ್ಮಿಷನ್ ಕೊಡ್ತಾರಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹಸಿಕೆರೆ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನಮ್ಮ ವಿಡಿಯೋ ವಾಚ್ ಮಾಡ್ತಾ ಇರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಪಕ್ಕದಾಗಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಎವ್ರಿಡೇ ನಿಮ್ಮ ಮೊಬೈಲ್ ಅಲ್ಲಿ ಬರ್ತಾ ಇದೆ. ಇದೇ ತರ ವಾಚ್ ಮಾಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೊನೆವರೆಗೂ ವಿಡಿಯೋನ ತಪ್ಪದೆ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅವಾಗ ಗೊತ್ತಾಗುತ್ತೆ ಬೈಕ್ ಟ್ಯಾಕ್ಸಿ ಬಗ್ಗೆ ಏನೆಲ್ಲ ನಡೆದಿದೆ, ಏನೆಲ್ಲ ಆಗುತ್ತೆ ಮುಂದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ಮಾಹಿತಿನ ತಿಳಿಸ್ಕೊಡ್ತೇನೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಇಯರಿಂಗ್ ಡೇಟ್ ಬರುತ್ತಾ ಬರಲ್ವಾ? ಖಂಡಿತ ಬರಲ್ಲ. ಇನ್ನ ರಾಪಿಡೋ ಬೈಕ್ ಟ್ಯಾಕ್ಸ್ಗೆ ಇಯರಿಂಗ್ ಡೇಟ್ ಇಲ್ಲ, ಇನ್ನ ಕ್ಲೋಸ್ ಆಯ್ತು. ಇನ್ನೇನು ಉಳಿದಿರೋದು ಒಂದೇ ಒಂದು ಜಡ್ಜ್ಮೆಂಟ್, ಅದು ಫೈನಲ್ ಜಡ್ಜ್ಮೆಂಟ್. ನೆಕ್ಸ್ಟ್ ಇನ್ನ ತಿಂಗಳಿಲ್ಲ, ವರ್ಷ ಇಲ್ಲ, ಇನ್ನ ಕೆಲವೇ ದಿನಗಳು ಬಾಕಿ ಅಷ್ಟೇ ಇದೆ. ಕೆಲವೇ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಬರುತ್ತಾ ಇಲ್ಲ ಅನ್ನೋದು ಫೈನಲ್ ಡಿಸೈಡ್ ಆಗೋಗುತ್ತೆ. ಇಷ್ಟು ವರ್ಷದಿಂದ ಏನ್ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಬಂತಲ್ವಾ, ಬೈಕ್ ಟ್ಯಾಕ್ಸಿ ಪರವಾಗಿ ವಾದ ಮಾಡಿದ್ರು, ಬೈಕ್ ಟ್ಯಾಕ್ಸಿ ವಿರೋಧವಾಗಿ ವಾದ ಮಾಡಿದ್ರು, ಪ್ರತಿ ಇದೇ ಎವರಿ ಹಿಯರಿಂಗ್ ಡೇಟ್ ಅಲ್ಲಿ ನಡೀತಾನೆ ಇತ್ತು. ಈಗ ಈ ವಾದ ವಿವಾದನೆಲ್ಲ ಕಂಪ್ಲೀಟ್ ಆಗಿ ಹೈಕೋರ್ಟ್ ಅಲ್ಲಿ ಸ್ಟಾಪ್ ಮಾಡಿದ್ದಾರೆ. ಇಷ್ಟು ದಿನ ನಡೆದಿರ್ತಕ್ಕಂಥ ಎಲ್ಲಾ ವಾದ ವಿವಾದನೆಲ್ಲ ಕಲೆಕ್ಟ್ ಮಾಡಿ ಜಡ್ಜ್ ಸಾಹೇಬ್ರು ಫೈನಲ್ ಆಗಿ ಒಂದು ತೀರ್ಪು ಹೊರಡಿಸ್ತಾರೆ. ಅದು ಯಾವ ಡೇಟ್ ಅಂತ ಫಿಕ್ಸ್ ಆಗಿಲ್ಲ, ಫಿಕ್ಸ್ ಆದ್ರೆ ಅದೇ ಲಾಸ್ಟ್ ಡೇಟ್ ಆಗುತ್ತೆ, ಅದೇ ಫೈನಲ್ ಜಡ್ಜ್ಮೆಂಟ್ ಬೈಕ್ ಟ್ಯಾಕ್ಸಿಗೆ. ಹಂಗಾಗಿ ಎಲ್ಲೋ ಒಂದ್ ಕಡೆ ಖುಷಿನೂ ಆಗ್ಬೋದು, ನಿರಾಸೆನೂ ಆಗ್ಬೋದು, ಹೇಳಕ್ಕಾಗಲ್ಲ. ಯಾಕಂದ್ರೆ ಬೈಕ್ ಟ್ಯಾಕ್ಸ್ಗೆ ಪರ್ಮಿಷನ್ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿನೇ ಇದೆ ಅಂತ ಕಾಣಿಸ್ತಾ ಇದೆ ನಮ್ಮ ಪ್ರಕಾರ. ಆಲ್ಮೋಸ್ಟ್ ಒಂದು 60% ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಒಂದು 40% ಎಲ್ಲೋ ಸ್ವಲ್ಪ ನೆಗೆಟಿವ್ ಕೂಡ ಇದೆ. ಯಾಕಂದ್ರೆ ಗೊತ್ತಿರ್ಬೇಕು, ಕೆಲವೊಂದು ರೀಸೆಂಟ್ ಆಗಿರ್ತಕ್ಕಂಥ ಕೆಲವೊಂದು ಇನ್ಸಿಡೆಂಟ್ಗಳು ಬೈಕ್ ಟ್ಯಾಕ್ಸಿ ಬಗ್ಗೆ ಬಿಹೇವಿಯರ್ ಆಗಿರ್ಬೋದು, ಕೆಲವೊಂದೊಂದು ಪ್ರಾಬ್ಲಮ್ಸ್, ಇವೆಲ್ಲ ಒಂದು ಸೈಡ್ ಲೆಕ್ಕ ಹಾಕಿ ನೋಡಿದ್ರು ಎಲ್ಲೋ ಒಂದು 40% ಬೈಕ್ ಟ್ಯಾಕ್ಸ್ಗೆ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆನೂ ಇದೆ. ಏನೇನ್ ಆಗ್ಬೋದು ಅನ್ನೋದು ಕೂಡ, ಅದನ್ನು ಕೂಡ ಹೇಳ್ತೀನಿ ಬನ್ನಿ. ಇವಾಗ ಏನ್ ರಾಜ್ಯ ಸರ್ಕಾರ ಒಂದು ಕಮಿಟಿ ರಚನೆ ಮಾಡಿ ಎಲ್ಲ ಮಾಡಿತ್ತಲ್ವಾ ಇಷ್ಟು ದಿವಸ, ಬೈಕ್ ಟ್ಯಾಕ್ಸಿ ಪರವಾಗಿ ಇಲ್ಲ ವಿರೋಧವಾಗಿ ಏನೇನು ಯಾವ ತರ ಅವರ ಒಪಿನಿಯನ್ ಸಲ್ಲಿಸ್ಬೇಕಂತ. ಇವಾಗ ಆಲ್ಮೋಸ್ಟ್ ರಾಜ್ಯ ಸರ್ಕಾರ ಎಲ್ಲ ಅವ್ರ ಒಪಿನಿಯನ್ ಕಮಿಟಿ ರಚಿಸಿದ್ದು ಆಯ್ತು, ಅವರನ್ನ ಒಪಿನಿಯನ್ ಹೈಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡಿ ಆಗೋಯ್ತು. ಇದನ್ನ ಜಡ್ಜ್ ಸಾಹೇಬ್ರೆಲ್ಲ ಕೂಲಂಕುಷವಾಗಿ ಎಲ್ಲ ಚರ್ಚೆ ಮಾಡಿದ್ದು ಆಗೋಗಿದೆ. ಇನ್ನ ಬೈಕ್ ಟ್ಯಾಕ್ಸಿ ಪರವಾಗಿ ಗೊತ್ತಿರಬೇಕು ಏನೆಲ್ಲ ಆಗಿದೆ ವಾದ ವಿವಾದ ಅಂತ. ತುಂಬಾ ಜನ ವಾದ ವಿವಾದನ ಬೈಕ್ ಟ್ಯಾಕ್ಸಿ ಪರವಾಗಿ ಮಾಡಿದ್ದಾರೆ. ಇದರಿಂದ ತುಂಬಾ ಜನ ಕೆಲಸ ಮಾಡ್ತಾ ಇದಾರೆ. ಸ್ಟಾಪ್ ಆದ್ರೆ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿಯಿಂದ ತುಂಬಾ ಜನ ಲಾಸ್ ಆಗುತ್ತೆ. ಯಾಕಂದ್ರೆ ಗೊತ್ತಿರಬೇಕು, ಬೈಕ್ ಟ್ಯಾಕ್ಸಿ ಮಾಡಾರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರು. ಯಾರು ರಿಚ್ ಫ್ಯಾಮಿಲಿ ಬಂದು ಬೈಕ್ ಟ್ಯಾಕ್ಸಿ ರೈಡರ್ಸ್ ಕೆಲಸ ಮಾಡಕ್ ಆಗಲ್ಲ, ಇವತ್ತು ಮಾಡೋದು ಇಲ್ಲ. ಕೋಟ್ಯಾಂತರ ರೂಪಾಯಿ ದುಡ್ಡು ಇರುತ್ತೆ, ಅವ್ರು ಯಾಕೆ ಮಾಡ್ತಾರೆ? ಇವತ್ತು ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋದೇ ಒಂದು ಲೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂಡ್ ಲೋವರ್ ಆರ್ಡರ್ ಅಷ್ಟೇ. ಆ ಒಂದು ಕ್ಯಾಟಗಿರಿ ಜನನೇ ಇವತ್ತು ಬೈಕ್ ಟ್ಯಾಕ್ಸಿ ಮಾಡೋದು. ಇನ್ನ ಪಾರ್ಟ್ ಟೈಮ್ ಜಾಬ್ ಅಂದ್ರೆ ಸ್ವಲ್ಪ ಕಂಪ್ನಿ ಎಂಪ್ಲಾಯ್ಸ್ ಮಾಡ್ತಾರೆ, ಕಾಲೇಜ್ ಹುಡುಗರು ಮಾಡ್ತಾರೆ. ಅದೆಲ್ಲ ಲೆಕ್ಕಕ್ಕೆ ತಗೊಳೋದು ಬೇಡ, ಸೈಡ್ ಇಟ್ಬಿಡೋಣ. ಫುಲ್ ಟೈಮ್ ಏನ್ ಮಾಡ್ತಾರೋ ಅವರೆಲ್ಲ ಒಂದು ಇದಕ್ಕೋಸ್ಕರ ಇದರಿಂದನೇ ಒಂದು ಜೀವನ ಕಟ್ಕೊಂಡು ಅವರ ಫ್ಯಾಮಿಲಿ ಇದರಲ್ಲೇ ಒಂದು ಆಧಾರ ಸ್ತಂಭವಾಗಿ ನಿಂತಿದೆ. ಹಂಗಾಗಿ ಇದನ್ನ ಹೈಕೋರ್ಟ್ ಅಲ್ಲಿ ಜಡ್ಜ್ ಸಾಹೇಬರು ಕೂಲಂಕುಷವಾಗಿ ಯೋಚನೆ ಮಾಡ್ತಾರೆ ಖಂಡಿತ. ಯಾಕಂದ್ರೆ ಗೊತ್ತಿರ್ಬೇಕು, ಇವತ್ತು ಬೈಕ್ ಟ್ಯಾಕ್ಸಿಯಿಂದ ಎಷ್ಟೋ ಜನ ಜೀವನ ಕಟ್ಕೊಂಡಿದ್ದಾರೆ. ಇವತ್ತು ಬೈಕ್ ಟ್ಯಾಕ್ಸಿಯಿಂದ ಜೀವನ ಕಟ್ಕೊಂಡಿರೋ ಅಲ್ದಾರೆ, ಇವತ್ತು ಪಬ್ಲಿಕ್ ಕೂಡ ಇದಕ್ಕೆ ತುಂಬಾ ಬಾಂಡಿಂಗ್ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಒಂದು ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಂಡ್ ಪಬ್ಲಿಕ್ಸ್ ತುಂಬಾ ಬಾಂಡಿಂಗ್ ಚೆನ್ನಾಗಿದೆ. ಇವತ್ತು ಎಲ್ಲಿಂದ ಎಲ್ಲಿ ಹೋಗಿ ಕೇಳಿದ್ರು ಬೈಕ್ ಟ್ಯಾಕ್ಸಿನ ಪರವಾಗಿ ವಾದ ಮಾಡ್ತಾರೆ ಇವತ್ತು ಪಬ್ಲಿಕ್ಸ್. ವಿರೋಧವಾಗಿ ಒಬ್ರು ಕೂಡ ಒಂದು ಮಾತು ಬರಲ್ಲ. ಇವತ್ತು ಬೈಕ್ ಟ್ಯಾಕ್ಸಿ ನಿಮಗೆ ಬೇಕಾ ಬೇಡ ಅಂತ ಎಲ್ಲಿ ಹೋಗಿ ಪಬ್ಲಿಕ್ ಅಲ್ಲಿ ಒಂದು ಕ್ವಶನ್ ಮಾಡಿ ಕೇಳಿ. ಆಟೋದವ್ರು ಬಿಟ್ಟು, ಎಕ್ಸ್ಪೆಷಲಿ ಹೇಳ್ತಾ ಇರೋದು ನಾನು ಇಲ್ಲಿ, ಆಟೋದವ್ರು ಬಿಟ್ಟು ಪಬ್ಲಿಕ್ಸ್ ಏನ್ ಓಡಾಡ್ತಾರೆ ಬೈಕ್ ಟ್ಯಾಕ್ಸಿ ಓಡಾಲಿ ರೈಡ್ ಅಲ್ಲಿ, ಅವ್ರನ್ನ ಕೇಳಿದ್ರೆ ಖಂಡಿತ 100% ಬೈಕ್ ಟ್ಯಾಕ್ಸಿ ನಿಮಗೆ ಬೇಕೇ ಬೇಕು ಅಂತಾನೆ ಹೇಳೋದು. ಬಿಕಾಸ್ ಇದಕ್ಕೆಲ್ಲ ಗೊತ್ತಿರ್ಬೇಕು ಒಂದೇ ಕಾರಣ, ಬೈಕ್ ಟ್ಯಾಕ್ಸಿಯಿಂದ ಅವ್ರಿಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಆನ್ ಟೈಮ್ಗೆ ಆಫೀಸ್ಗೆ ಹೋಗಿದಿರ್ಬೋದು, ಮನೆಗೆ ಬರ್ಬೋದಿರ್ಬೋದು, ಇಲ್ಲ ಒಂದು ಸ್ಕೂಲಿಗೆ ಮಕ್ಳು ಕಳಿಸ್ಬೋದು, ಏನೋ ಒಂದಕ್ಕೆ ಒಟ್ಟಿನಲ್ಲಿ ಆನ್ ಟೈಮ್ ಅಲ್ಲಿ ಬೈಕ್ ಟ್ಯಾಕ್ಸಿ ಸರ್ವಿಸ್ ಚೆನ್ನಾಗಿ ಕೊಡ್ತಾ ಇದೆ. ಇದರಿಂದ ಯಾವುದೇ ತರ ಪ್ರಾಬ್ಲಮ್ ಇಲ್ಲ. ಸಣ್ಣ ಪುಟ್ಟ ಇನ್ಸಿಡೆಂಟ್ ಆಗಿರ್ಬೋದು ಬೈ ಮಿಸ್ಟೇಕ್, ಅದೆಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಆಗುತ್ತೆ, ಅದಕ್ಕೆಲ್ಲ ಯಾರು ತಲೆ ಕೆಡಿಸ್ಕೊಳಲ್ಲ. ಹಂಗಾಗಿ ಇವತ್ತು 100ಕ್ಕೆ ಪಾಸಿಟಿವ್ ಅಂತ ತಗೊಂಡ್ರೆ 99% ಬೈಕ್ ಟ್ಯಾಕ್ಸ್ ಇಂದ ಒಳ್ಳೇದಾಗಿದೆ, ಎಲ್ಲ 1% ನೆಗೆಟಿವ್ ಆಗಿರ್ಬೋದು ಅಷ್ಟೇನೆ. ಬಟ್ ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ನೋಡಿದ್ರೆ 100ಕ್ಕೆ 99% ಪಾಸಿಟಿವ್ ಇರೋದ್ರಿಂದ ಇವತ್ತು ಪಬ್ಲಿಕ್ಸ್ ಒಪಿನಿಯನ್ ಪೂರಾ ಬೈಕ್ ಟ್ಯಾಕ್ಸಿ ಪರವಾಗಿದೆ. ಇದನ್ನು ಕೂಡ ಒಂದ್ ಕಡೆ ಹೈಕೋರ್ಟ್ ಅಲ್ಲಿ ಜಡ್ಜ್ ಸಾಹೇಬ್ರು ಲೆಕ್ಕ ಮಾಡ್ತಾರೆ. ಗೊತ್ತಿರ್ಬೇಕು, ಲಾಸ್ಟ್ ಹಿಯರಿಂಗ್ ಡೇಟ್ ಅಲ್ಲಿ ಏನು ವಾದ ವಿವಾದ ನಡೆದಿದೆ ಅಂದ್ರೆ ಬೈಕ್ ಟ್ಯಾಕ್ಸಿ ಪರವಾಗೇನೆ ಹೈಕೋರ್ಟ್ ಅಲ್ಲಿ ಜಡ್ಜ್ ಸಾಹೇಬ್ರು ಮಾತಾಡಿದ್ದಾರೆ. ಎಲ್ರಿಗೂ ಗೊತ್ತಿರ್ಬೇಕಿದು.
ಜಡ್ ಸಾಹೇಬ್ರ ಕೇಳಿದರೆ ಕೆಲವು ಆಟೋ ಸಂಘಟನೆಗಳನ್ನ ನೀವು ಎಷ್ಟರ ಮಟ್ಟಿಗೆ ಬೆಂಗಳೂರಲ್ಲಿ ಸರ್ವಿಸ್ ಕೊಡ್ತಾ ಇದ್ದೀರಾ ಪಬ್ಲಿಕ್ಸ್ಗೆ, ಎಷ್ಟರ ಮಟ್ಟಿಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ ಪಬ್ಲಿಕ್ಸ್ಗೆ, ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಾ, ನಿಮ್ಮಿಂದ ಏನು ಪ್ರಾಬ್ಲಮ್ ಆಗ್ತಿಲ್ಲ ಪಬ್ಲಿಕ್ಸ್ಗೆ ಅಂತ ಕ್ವಶನ್ ಮಾಡಿ ಕೇಳಿದಾಗ ಗೊತ್ತಿರ್ಬೇಕು ಇದ್ರ ಆಪೋಸಿಟ್ ಆಗಿ ಮಾತಾ ಇಲ್ಲ ಇವತ್ತು ಅವ್ರ ಹತ್ರ. ಯಾಕೆಂದ್ರೆ ಗೊತ್ತಿರ್ಬೇಕು ಇವತ್ತು ಎಷ್ಟೋ ಜನ ಪಬ್ಲಿಕ್ಸ್ ಬೈಕ್ ಟ್ಯಾಕ್ಸಿ ಪರವಾಗಿ ವಾದ ಒಳ್ಳೇದಿದೆ ಚೆನ್ನಾಗಿದೆ ಅಂತ ಹೊತ್ತು ಆಟೋ ಹೆಸರು ಎತ್ತಿದ್ರೆ ತುಂಬಾ ಜನ ನೆಗೆಟಿವ್ ಆಗಿ ಮಾತಾಡ್ತಾರೆ. ಇಲ್ಲ ಸರ್, ಆಟೋ ಸರ್ವಿಸ್ ನಮಗೆ ಸರಿಯಾಗಿ ಕೊಡ್ತಾ ಇಲ್ಲ, ಎಲ್ಲೋ ಒಂದ್ 4-5 ಕಿಲೋಮೀಟರ್ಗೆ 300-400 ರೂಪಾಯಿ ಕೇಳ್ತಾರೆ, ಮತ್ತೆ ನಮ್ ಕರದ ಕಡೆ ಬರಲ್ಲ, ಮೀಟರ್ ಹಾಕಲ್ಲ, ಈ ತರ ತುಂಬಾ ಕಂಪ್ಲೇಂಟ್ಸ್ ನಾವ್ ಹೇಳ್ತಾ ಇಲ್ಲ, ಇದು ಪಬ್ಲಿಕ್ಸ್ ಹೇಳ್ತಾ ಇರೋದು. ಇದು ತುಂಬಾ ವಿಡಿಯೋಗಳಲ್ಲಿ ಬಂದ್ಬಿಟ್ಟಿದೆ, ಇದು ಎಲ್ಲ ನೋಡಿದೀವಿ, ನೋಡಿರೋದ್ ವಿಚಾರನೇ ನಾವ್ ಹೇಳ್ತಾ ಇರೋದು, ಯಾವ್ದೇ ನಾವು ಓನಾಗಿ ಕ್ರಿಯೇಟ್ ಮಾಡಿ ಹೇಳ್ತಾ ಇಲ್ಲ ಇವತ್ತು. ಹಂಗಾಗಿ ಈ ತರ ನೆಗೆಟಿವ್ ಥಾಟ್ಸ್ ಆಟೋ ಪರವಾಗಿ ಜಾಸ್ತಿ ಇರೋದ್ರಿಂದ ಬೈಕ್ ಟ್ಯಾಕ್ಸಿ ಪರವಾಗಿ ಪಾಸಿಟಿವ್ ಜಾಸ್ತಿ ಬಂದಿದೆ. ಇದು ಒಂದ್ ಕಡೆ ಎಲ್ಲ ಕಡೆ ಯೋಚನೆ ಮಾಡ್ತಾರೆ, ಇವತ್ತು ಬೈಕ್ ಟ್ಯಾಕ್ಸಿ ಇಲ್ಲಿಗಲ್ಲ ವೈಟ್ ಬೋರ್ಡ್ ಅಲ್ಲಿ ಓಡ್ಸಂಗಿಲ್ಲ, ಇದೊಂದನ್ನೇ ಒಂದು ರೀಸನ್ ಆಗಿ ಇಟ್ಕೊಂಡು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಕ್ ಆಗಲ್ಲ ಬೆಂಗಳೂರಲ್ಲಿ. ಇದರಿಂದ ತುಂಬಾ ಹೆಲ್ಪ್ಫುಲ್ ಇದೆ ಜನಗಳಿಗೆ, ಅದನ್ನು ಕೂಡ ಯೋಚನೆ ಮಾಡ್ಬೇಕಲ್ವಾ. ಲಕ್ಷಾಂತರ ಜನ ಇದರಿಂದ ಕೆಲಸ ಮಾಡ್ತಾರೆ, 3-4 ಲಕ್ಷ ಜನ ಕೆಲಸ ಹೋಗುತ್ತೆ, ಅವರೆಲ್ಲ ಏನ್ ಮಾಡ್ಬೇಕು ನಾಳೆ ದಿನ ಅನ್ನೋದು ಒಂದು ಥಾಟ್ ಮೈಂಡ್ ಅಲ್ಲಿ ಇಟ್ಕೊಂಡು ಜಡ್ ಸಾಹೇಬ್ರು ಎಲ್ಲೋ ಒಂದ್ ಕಡೆ ಒಂದು 60% ಬೈಕ್ ಟ್ಯಾಕ್ಸಿ ಪರವಾಗಿ ಏನಾದ್ರು ಕೊಟ್ರು ಕೊಡ್ಬೋದು ಜಡ್ಜ್ಮೆಂಟ್ ಅನ್ನೋ ಒಂದು ನಂಬಿಕೆ ನಮ್ಮ ಬೈಕ್ ಟ್ಯಾಕ್ಸಿ ಹುಡುಗರಿಗಿದೆ. ಹಾಗಾಗಿ ನಮಗೂ ಕೂಡ ಅದೊಂದು ಕಾನ್ಫಿಡೆಂಟ್ ಇದೆ, ಬರುತ್ತೆ ಮುಂದಿನ ದಿನಗಳಲ್ಲಿ ಅಂತ ಖಂಡಿತ. 40% ಹೇಳ್ಬೇಕಂದ್ರೆ ಗೊತ್ತಿರಬೇಕು, ತುಂಬಾ ಬೈಕ್ ಟ್ಯಾಕ್ಸಿ ವಿರೋಧವಾಗಿ ವಾದ ಜಾಸ್ತಿ ನಡೆದಿದೆ. ಬೈಕ್ ಟ್ಯಾಕ್ಸಿ ಪರವಾಗಿದ್ದಕ್ಕಿಂತ ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಜಾಸ್ತಿ ಇದೆ. ಮೈನ್ ಎಕ್ಸಾಂಪಲ್ ನಮ್ಮ ರಾಜ್ಯ ಸರ್ಕಾರನೇ ಬೈಕ್ ಟ್ಯಾಕ್ಸಿ ವಿರೋಧವಾಗಿ ನಿಂತ್ಬಿಟ್ಟಿದೆ ಇವತ್ತು. ಇವತ್ತು ರಾಜ್ಯ ಸರ್ಕಾರ ಬೈಕ್ ಟ್ಯಾಕ್ಸಿ ನಮಗೆ ಬೇಡವೇ ಬೇಡ ಅಂತ ಕಡಾಖಂಡಿತವಾಗಿ ಹೇಳ್ಬಿಟ್ಟಿದೆ ಕರ್ನಾಟಕದಲ್ಲಿ. ಹಂಗಾಗಿ ಇದು ಒಂದು ಮೇನ್ ಥಾಟ್ ಆಗ್ಬಿಟ್ಟಿದೆ ಬೈಕ್ ಟ್ಯಾಕ್ಸಿಗೆ ಬ್ಯಾನ್ ಆಗಕ್ಕೆ. ಇದೊಂದು ಸಮಸ್ಯೆ ಇರೋದ್ರಿಂದ ಸ್ವಲ್ಪ ನಮಗೆ ಎಲ್ಲೋ ಕೂಡ ಹಿನ್ನಡೆ. ಮೇನ್ ನಮಗೆ ಪರ್ಮಿಷನ್ ಬೇಕಾಗಿದ್ದು ರಾಜ್ಯ ಸರ್ಕಾರ ಕಡೆಯಿಂದಾನೆ. ಇವತ್ತು ರಾಜ್ಯ ಸರ್ಕಾರನೇ ಬೈಕ್ ಟ್ಯಾಕ್ಸಿ ಬೇಡ, ಬ್ಯಾನ್ ಮಾಡಿ ಅಂತ ಹೇಳಿದ್ರಿಂದವ ಸ್ವಲ್ಪ ಬೈಕ್ ಟ್ಯಾಕ್ಸಿಗೆ ಇದು ಒಂದ್ ಕಡೆ ಎಲ್ಲ ಹಿನ್ನಡೆ ಆಗ್ಬಹುದು ಅನ್ನೋದು ಒಂದು ನಿರ್ಣಯ ನಮ್ ಅನಿಸಿಕೆ. ಇವತ್ತು ಬೈಕ್ ಟ್ಯಾಕ್ಸಿ ಪರವಾಗಿ ಇರೋದಂದ್ರೆ ಖಂಡಿತ ನ್ಯಾಯಾಧೀಶರೇ ಅಂತಾನೆ ಹೇಳ್ಬೇಕು. ನ್ಯಾಯಾಧೀಶರವೇ ತೀರ್ಮಾನವೇ ಅಂತಿಮ ತೀರ್ಮಾನ ಆಗುತ್ತೆ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಅಲ್ಲಿ. ಅದ್ ಯಾವತ್ತಂತ ಡೇಟ್ ಗೊತ್ತಿಲ್ಲ. ಹಂಗಾಗಿ ಇಷ್ಟು ಈ ವರ್ಷದಿಂದ ಏನ್ ಹಿಯರಿಂಗ್ ಡೇಟ್ ನಡ್ಕೊಂಡು ಬಂದಿದೆ ಬೈಕ್ ಟ್ಯಾಕ್ಸಿ ಪರವಾಗಿ ವಾದ ವಿವಾದ ಎಲ್ಲದನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿ ಎಂಕ್ವೈರಿ ಮಾಡ್ತಾರೆ ಜಡ್ ಸಾಹೇಬ್ರು. ಇದರಿಂದ ಏನ್ ಪ್ರಾಬ್ಲಮ್ ಆಗಿದೆ, ಇದರಿಂದ ಎಷ್ಟು ಯೂಸ್ ಆಗ್ತಾ ಇದೆ ಜನಕ್ಕೆ, ಇದರಿಂದ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಟ್ರೆ ಏನಾದ್ರು ಪ್ರಾಬ್ಲಮ್ ಆಗತ್ತಾ ಮುಂದಿನ ದಿನಗಳಲ್ಲಿ, ಕೊಟ್ಟಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಆಗತ್ತೆ, ಇದನ್ನೆಲ್ಲ ಕೂಲಂಕುಷವಾಗಿ ಯೋಚನೆ ಮಾಡಿ ಸ್ವಲ್ಪ ಒಂದಿಷ್ಟು ಕಾಲಾವಧಿ ತಗೊಂತಾರೆ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ಗೆ. ನೆಕ್ಸ್ಟ್ ಯಾವ ಡೇಟ್ ಫೈನಲ್ ಡೇಟ್ ಅನೌನ್ಸ್ ಮಾಡ್ತಾರೆ, ಈ ಡೇಟ್ ಅಲ್ಲೇ ಕಂಪ್ಲೀಟ್ ಆಗಿ ಮುಗಿದೋಗುತ್ತಾವತ್ತ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಡ್ಬೇಕಾ ಬೇಡವಾ ಅನ್ನೋದು. ಹಂಗಾಗಿ ಇನ್ನ ಇಷ್ಟು ದಿವಸ ಏನು ಬೈಕ್ ಟ್ಯಾಕ್ಸಿ ಹಿಯರಿಂಗ್ ಡೇಟ್ ಗಳು ಬರ್ತಾನೆ ಇದ್ದ ಪದೇ ಪದೇ ಹುಡುಗರು ತುಂಬಾ ಕಾತರದಿಂದ ಕಾಯ್ತಾ ಇದ್ರು. ಈ ಡೇಟಿಗೆ ಬರ್ಬೋದು, ಇಲ್ಲ ಈ ಡೇಟಿಗೆ ನೆಕ್ಸ್ಟ್ ಡೇಟಿಗೆ ಬರ್ಬೋದು, ಆ ಡೇಟ್ಗೂ ಏನು ಬರ್ತಾ ಇಲ್ಲ, ಇದೇ ಸೇಮ್ ವಾದ ನಡೀತಾ ಇತ್ತು. ಮತ್ತೆ ಯಾವ್ದೋ ನೆಕ್ಸ್ಟ್ ಇನ್ನೊಂದು ವೀಕ್ ಮುಂದಕ್ಕೆ ಪೋಸ್ಟ್ಪೋನ್ ಆಗ್ತಾ ಇತ್ತು. ಬಟ್ ಇದೇ ತರ ಆಗ್ತಾ ಇತ್ತು ತುಂಬಾ ವರ್ಷಗಳಿಂದ. ಆದ್ರೆ ಫೈನಲಿ ಇವಾಗ ಒಂದು ಡಿಸೈಡ್ ಆಗ್ತಕ್ಕಂತ ಟೈಮ್ ಬಂದಿದೆ ಬೈಕ್ ಟ್ಯಾಕ್ಸಿಗೆ. 50-50 ಅಂತಾನು ಹೇಳ್ಬೋದು. ಒಟ್ಟಲ್ಲಿ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಬರುತ್ತೆ ಇಲ್ಲ ಬರಲ್ಲ ಅನ್ನೋ ಒಂದು 50-50 ಆಫರ್ ಕೂಡ ಬಂದಿ ನಿಂತಿದೆ ಇವಾಗ. ಹೇಳಕ್ ಆಗಲ್ಲ, ಎಲ್ಲ ಒಂದ್ ಕಡೆ ನ್ಯಾಯಾಧೀಶರು ಒಂದು ಕರುಣೆ ತೋರಿ ಬೈಕ್ ಟ್ಯಾಕ್ಸಿಗೆ ಗ್ರೀನ್ ಸಿಗ್ನಲ್ ಕೊಟ್ಬಿಡ್ಬೋದು. ಯಾಕೆಂದ್ರೆ ಇವತ್ತು 18 ಸ್ಟೇಟ್ ಅಲ್ಲಿ ರನ್ನಿಂಗ್ ಇದೆ ಬೈಕ್ ಟ್ಯಾಕ್ಸಿ, ನಮ್ಮ ಕರ್ನಾಟಕದಲ್ಲಿ ಯಾಕೆ ಬೇಡ ಅಂತ ಇದ್ದಾರೆ. ಇದರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಬಂದ್ರೆ, ಎಷ್ಟೋ ಜನ ಇದರಿಂದ ಜೀವನ ಕಟ್ಕೊಂಡಿದಾರಲ್ವಾ, ಏನು ಅಂತದ್ದೇನ್ ಮೇಜರ್ ಪ್ರಾಬ್ಲಮ್ ಏನಲ್ವಾ ಅಂತ ಏನೋ ಒಂದು ಅವರು ಪಾಸಿಟಿವ್ ಆಗಿ ತಗೊಂಡು ಬೈಕ್ ಟ್ಯಾಕ್ಸಿಗೆ ಫೈನಲ್ ಆಗಿ ಪಾಸಿಟಿವ್ ತಗೊಂಡು ಗ್ರೀನ್ ಸಿಗ್ನಲ್ ಕೊಟ್ರು ಅಂದ್ರೆ ಇನ್ನ ಇದನ್ನ ಏನು ಮಾಡಕ್ ಆಗಲ್ಲ ಯಾರನ್ನು. ನೆಕ್ಸ್ಟ್ ಕೇಸ್ ಹಾಕ್ಬೋದು ಅವರು, ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಮತ್ತೆ ಇನ್ನ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗತ್ತೆ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಟ್ರೆ. ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೂ ಇವ್ರು ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಬಹುದು ಮತ್ತೆ, ಯಾರೋ ಬೈಕ್ ಟ್ಯಾಕ್ಸಿ ಪರವಾಗಿ ಏನ್ ಅಡ್ವೊಕೇಟ್ಗಳು ಇದಾವರಲ್ಲ ಅವರು. ಹಂಗಾಗಿ ನೆಕ್ಸ್ಟ್ ಇಲ್ಲೇನಾದ್ರು ಫೈನಲ್ ಆಗಿ ಏನೇ ಒಂದು ಪ್ಲಸ್ ಆರ್ ಮೈನಸ್ ಏನೇ ಬಂದ್ರು ನೆಕ್ಸ್ಟ್ ಕೇಸ್ ಇದು ಸುಪ್ರೀಂ ಕೋರ್ಟ್ ವರೆಗೆ ಹೋಗುತ್ತೆ. ಮತ್ತೆ ಅಲ್ಲಿಂದ ಸ್ಟೇ ಆರ್ಡರ್ ಏನಂತಂದ್ರೆ ಖಂಡಿತ ಬೈಕ್ ಟ್ಯಾಕ್ಸಿ ಮತ್ತೆ ರನ್ ಆಗುತ್ತೆ ತಾತ್ಕಾಲಿಕವಾಗಿ. ಪರ್ಮನೆಂಟ್ ಇಲ್ಲ ಅಂದ್ರೆ ತಾತ್ಕಾಲಿಕವಾಗಿ ಮತ್ತೆ ಸ್ಟಾರ್ಟ್ ಆಗುತ್ತೆ. ಪರ್ಮನೆಂಟ್ ಆಗಂತೂ ಬ್ಯಾನ್ ಆಗಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, ಗೊತ್ತಿರ್ಬೇಕು. ಇವತ್ತು ಟೆಂಪ್ರವರಿಗೆ ಓಡ್ತಾ ಇರೋದು ಇವಾಗ್ಲೂ ಪ್ರೆಸೆಂಟ್ಲಿ. ಇನ್ನೂ ಹೈಕೋರ್ಟ್ ಇಂದ ನಮ್ಮ ರಾಜ್ಯ ಸರ್ಕಾರದಿಂದ ಫೈನಲ್ ಆಗಿ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಬಟ್ ಹೈಕೋರ್ಟ್ ಇಂದ ಒಂದು ಅನೌನ್ಸ್ಮೆಂಟ್ ಕೊಟ್ಟಿದ್ರು ಆವಾಗ್ಲೇನೆ, ಯಾರು ಬೈಕ್ ಟ್ಯಾಕ್ಸಿ ರೈಡರ್ಸ್ ಅನ್ನ ತಡೆದು ತೊಂದರೆ ಕೊಡಬಾರ್ದು. ಒಂದು ಆರ್ ಟಿ ಒ ಪೊಲೀಸ್ ಅಧಿಕಾರಿ ಆಗಿರ್ಬೋದು, ಆಟೋದವರೇ ಆಗಿರ್ಬೋದು. ಸದ್ಯಕ್ಕೆ ನಮ್ಮ ಕೋರ್ಟ್ ಅಲ್ಲಿ ಕೇಸ್ ಕ್ಲಿಯರ್ ಆಗೋವರೆಗೂ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇರ್ಲಿ. ಆನಂತರ ಫೈನಲ್ ಡಿಸೈಡ್ ಏನ್ ಬರುತ್ತೋ ಅದ್ರ ಮೇಲೆ ನಾವು ಸ್ಟಾಪ್ ಮಾಡ್ಬೇಕು ಇಲ್ಲ ಬೇಡ ಅನ್ನೋದು ಫೈನಲ್ ಆಗಿ ಹೇಳ್ತೀನಿ ಅಂತ ಹೇಳಿದ್ರು. ಹಂಗಾಗಿ ಸದ್ಯದ ಮಟ್ಟಿಗೆ ಯಾರು ಕೂಡ ಬೈಕ್ ಟ್ಯಾಕ್ಸಿಗೆ ತೊಂದರೆ ಕೊಡ್ತಾ ಇಲ್ಲ, ಮಾಡ್ತಾ ಇದಾರೆ. ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ಏನಾದ್ರು ಕಂಪ್ಲೀಟ್ ಬ್ಯಾನ್ ಅಂತ ಬಂದ್ರೆ ಖಂಡಿತ ಆಪ್ ಇಂದಾನೆ ರಿಮೂವ್ ಆಗುತ್ತೆ. ಸುಪ್ರೀಂ ಕೋರ್ಟ್ ಇಂದ ಮತ್ತೆ ಸ್ಟೇ ಆರ್ಡರ್ ತಗೊಂಡ್ಬಂದ್ರೆ ಮತ್ತೆ ಬೈಕ್ ಟ್ಯಾಕ್ಸಿ ತಾತ್ಕಾಲಿಕವಾಗಿ ಹೆಂಗ್ ರನ್ ಆಗ್ತಿದೆ ಅದೇ ತರ ರನ್ ಆಗುತ್ತೆ. ಮತ್ತೆ ಮುಂದಿನ ಎಷ್ಟು ವರ್ಷಗಳ ಕಾಲ ಮತ್ತೆ ಕೇಸ್ ಕಂಟಿನ್ಯೂ ಆಗುತ್ತೆ ಅಂತ ಕೂಡ ಗೊತ್ತಿಲ್ಲ. ಹಂಗಾಗಿ ಇವಾಗ ಫೈನಲಿ ರಾಜ್ಯ ಸರ್ಕಾರದಿಂದ ಒಂದು ಫೈನಲ್ ಡೇಟ್ ಬಂದು
ಇದೇ ಲಾಸ್ಟ್ ಡೇಟ್ ಅಂತ ನಮ್ಮ ಅಂತಿಮ ತೀರ್ಮಾನ. ಅದೇ ಹೇಳಿದಾರೆ ಆಲ್ರೆಡಿ, ನೆಕ್ಸ್ಟ್ ಲಾಸ್ಟ್ ಹಿಯರಿಂಗ್ ಡೇಟ್ ಅಲ್ಲಿ ಹೇಳಿದ್ರು. ನೆಕ್ಸ್ಟ್ ಬರ್ತಕ್ಕಂಥದ್ದೇ ಲಾಸ್ಟ್ ಹಿಯರಿಂಗ್ ಡೇಟ್. ಆ ಡೇಟ್ ಅಲ್ಲಿ ಫೈನಲ್ ಡಿಸೈಡ್ ಆಗೋಗುತ್ತೆ ಬೈಕ್ ಟ್ಯಾಕ್ಸಿ ಅಂತ ಹೇಳಿದ್ದಾರೆ. ಹಾಗಾಗಿ ಆ ಡೇಟ್ ಇನ್ನು ಅನೌನ್ಸ್ ಮಾಡಿಲ್ಲ ಅಫಿಷಿಯಲ್ ಎಲ್ಲೂ ಕೂಡ. ಅದಕ್ಕೋಸ್ಕರ ಎಲ್ಲರೂ ವೈಟ್ ಮಾಡ್ತಾ ಇದೀವಿ. ಇನ್ನ ಉಳಿದಿರೋದು ಬೈಕ್ ಟ್ಯಾಕ್ಸಿಗೆ ಒಂದೇ ಮೆಟ್ಟಿಲು, ಮಾಡು ಇಲ್ಲವೇ ಮಡಿ ಸ್ಟೇಜ್ ಅಲ್ಲಿ ಇದೆ. ಏನಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ. ಏನೋ ಒಂದು ಕಡೆ ಗ್ರೀನ್ ಸಿಗ್ನಲ್ ಸಿಕ್ಬೋದು ಅಂತ ನಮ್ಮ ಅನಿಸಿಕೆ. ಬಂದ್ರೆ ನಮ್ಮ ರೈಡರ್ಸ್ ಅಂತ ತುಂಬಾ ಖುಷಿ ಆಗ್ತಾರೆ ಎಲ್ಲಾರು ಬೆಂಗಳೂರಲ್ಲಿ. ಇನ್ನು ಧೈರ್ಯವಾಗಿ ಡ್ಯೂಟಿ ಮಾಡ್ಬೋದು, ಯಾರ್ದು ಭಯ ಇಲ್ದಂಗೆ. ಇನ್ ಕೇಸ್ ಎಲ್ಲಾರು ಒಂದು ನೆಗೆಟಿವ್ ಆಗಿ ಬಂದು ಬ್ಯಾನ್ ಅಂತ ಬಂದ್ರು ಏನು ಮಾಡಕ್ಕಾಗಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಸ್ವಲ್ಪ ದಿವಸದ ಮಟ್ಟಿಗೆ ಬ್ಯಾನ್ ಆಗುತ್ತೆ, ಮತ್ತೆ ಕೂಡ ರನ್ ಆಗುತ್ತೆ ಅಂತ ಹೇಳಕ್ ಕೂಡ ಇಷ್ಟಪಡ್ತೀನಿ. ಹಂಗಾಗಿ ಯಾವ್ದೇ ತರ ತೊಂದರೆ ಇಲ್ಲ. ಸದ್ಯಕ್ಕೆ ಇನ್ನ ಉಳಿದಿರೋದು ಒಂದೇ ಮೆಟ್ಲು, ಲಾಸ್ಟ್ ಫೈನಲ್ ಸ್ಟೆಪ್ ಬೈಕ್ ಟ್ಯಾಕ್ಸಿಗೆ ಏನಾಗುತ್ತೆ, ನೆಗೆಟಿವ್ ಆರ್ ಪಾಸಿಟಿವ್, ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಏನಾಗ್ಬೋದು ನೆಕ್ಸ್ಟ್ ಹಿಯರಿಂಗ್ ಡೇಟ್, ಲಾಸ್ಟ್ ಡೇಟ್ ಬರುತ್ತೆ, ಆ ಡೇಟ್ ಅಲ್ಲಿ ಪರ್ಮಿಷನ್ ಬರುತ್ತಾ ಇಲ್ವಾ ಅಂತ ಒಂದು ನೆಕ್ಸ್ಟ್ ಹಿಯರಿಂಗ್ ಡೇಟ್ ಅಲ್ಲಿ ನೀವು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ವಾಚ್ ಮಾಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಾವು ಕೂಡ ಎವ್ರಿ ಡೇ ಇದೇ ತರ ಡೆಲಿವರಿ ಫೀಲ್ಡ್ ಬಗ್ಗೆ ಏನೇ ಒಂದು ಹೊಸ ಅಪ್ಡೇಟ್ ಬಂದ್ರೆ ಖಂಡಿತ ತಿಳಿಸ್ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.